ನಮಸ್ತೆ. ಸುರೇಶ್ ಅಂತ ಕರೇಕರಳ್ಳಿ ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಸುರೇಶ್ ಅಣ್ಣ, ಎಷ್ಟು ಜಮೀನ್ ಇದೆ ಒಟ್ಟು? ನಂದು 2.5 ಎಕರೆ ಸರ್. ಇಲ್ಲಿ ಟೊಮೆಟೊ ಟೋಟಲ್ ಎಷ್ಟು ಜಮೀನ್ ಇದೆ ನಿಮ್ದು? ಸರ್ ಒಂದ್ 8 ಎಕರೆ 8.5 ಎಕರೆ. 8.5 ಎಕರೆ. ಏನೇನ್ ಬೆಳೆ ಬೆಳಿತೀರಾ ಸರ್? ಮೊದ್ಲು ರಾಗಿ, ಉಳ್ಳಿ, ಆಮೇಲೆ ಜೋಳ, ಶೇಂಗಾ ಎಲ್ಲ ಬೆಳಿತದ್ದು. ಆದ್ರೂ ಏನ್ ಬೆಳೆದ್ರು ಅನುಕೂಲ ಆಗ್ತಾ ಇರಲ್ಲ, ಆರ್ಥಿಕವಾಗಿ ಲಾಭ ಆಗ್ತಿರಲ್ಲ. ಆಮೇಲೆ ಎಷ್ಟು ನೆಂಗಂಡ್ಲೆ ಶೇಂಗಾ ಬೆಳಿತಿದ್ದೆ, ಆದ್ರೂ ಅನುಕೂಲ ಆಗ್ಲ. ರಾಗಿ ಬೆಳಿತಿದ್ದೆ, ಅದ್ರಾಗೂ ಅನುಕೂಲ ಆಗ್ಲ. ಆಮೇಲೆ ನಮ್ಮ ಹುಡುಗ ಇದ್ದಾನೆ ಏನಂದ, ಟಮಟೆ ಬೆಳೆಯೋಣ ಅಂತಂದ. ನಾವು ಟಮಟೆ ಬೆಳೆದಿವಪ್ಪ, 3-4 ಸಾವಿರ ಹಾಕಿ 20 ಬಾಕ್ಸ್ ಕೊಯ್ತಿರಲ್ಲ, ಸುಮ್ನೆ ಅವನ್ನೆಲ್ಲ ಮಾಡಿ ಮತ್ ಸಾಲ ಮಾಡ್ಕೊಂಡಂಗ್ ಮಾಡ್ಬೇಡ, ಈಗ ಸಾಲ ಆಗಿರೋದ ಸಾಕು ಅಂತಂದೆ. ಇಲ್ಲ ಅಪ್ಪಾಜಿ ನಾನ್ ಮಾಡ್ತೀನಿ, ಕಾಲೇಜಿಂದ ಬಂದಾಗ್ಲಿ ನಾನ್ ಕೆಲಸ ಮಾಡ್ತೀನಿ ಅಂತಂದ. ಆಮೇಲೆ ಟಮಟೆ ಎಲ್ಲಾ ತಲೋ ಔಷಧಿ ತರ್ತಿದ್ವಿ ಅಣ್ಣ. ಟೋಟಲ್ ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಾ? ಈಗ ನಾನ್ ಮೊದ್ಲು ಹೇಳೋದಂದ್ರೆ ಒಂದ್ 15 ವರ್ಷದಿಂದ ಬೆಳಿತಿದ್ದೆ. ಈಗ ನಮ್ ಹುಡುಗ ಇದಾದ್ಮೇಲೆ 4 ವರ್ಷದಿಂದ ಬೆಳಿತೀನಿ. 4 ವರ್ಷದಲ್ಲಿ ಅಲ್ಲೊಂದ್ಸರಿ ಒಂದ್ ಬೆಳೆ ಮಾಡಿದ್ದೆ, ನಟರಾಜು ಅಂತ, ನಿಮ್ ತಕ ಬಂದದ್ದ. ನಾವ್ ಎಷ್ಟು ವರ್ಷದಿಂದ ನಿಮಗೆ ಪರಿಚಯ? ನನಗ್ ತಿಳಿದಂಗ್ ನಾ 3 ವರ್ಷ. ನನಗ್ 3 ವರ್ಷ. ನಿಮಗೆ 3 ವರ್ಷ ಪರಿಚಯ ಆಗಿದೆ. ಅವಾಗ ನಾನ್ ತರ್ತದ್ದು ಔಷಧಿ ನಿಡ್ಗಾಡ್ತಲ್ ತರ್ತಿದ್ದೆ, ಕಡರಲ್ಲಿ ತರ್ತಿದ್ದೆ, ಬೇರೆ ಕಡೆ ಎಲ್ಲಾ ತರ್ತಿದ್ದೆ, ಅಲ್ಲಿ ಇಲ್ಲಿ ಅಂತ ಹೇಳಲ್ಲ. ಆದ್ರೂ ಅನುಕೂಲ ಆಗ್ತಿರಲ್ಲ. ಸೊ ನಾವು ಬೇರೆ ಕಡೆಗೂ ಇಲ್ಲಿಗೂ ಕೊಡ್ತಕ್ಕಂತ ಮಾಹಿತಿನಲ್ಲಿರ್ಬೋದು, ಏನ್ ಯಾವ ರೀತಿಯ ವ್ಯತ್ಯಾಸ ಇದೆ? 1 ಪಾಯಿಂಟ್, ನಾವು ನಮ್ಮ ಹುಡುಗನ ಜೊತೆ ನಾನು ಔಷಧಿ ತರಕ್ ಹೋಗ್ತಿದ್ದೆ. ವಾದಲ್ಲೇ ಈ ಮಾಹಿತಿ ಏನಾಯ್ತೆ ಅಂತ ನೀವು ಫಸ್ಟ್ ಎಲ್ಲಾ ಕೇಳ್ತಿದ್ರಿ. ಎಲ್ಲಿ ಏನಾಯ್ತೆ, ಇಲ್ಲ ಕುಲ್ಟ್ ರೋಗ ಬಂದಿತ್ತಾ, ಇಲ್ಲ ಬಡ್ಡೆ ರೋಗ ಬಂದಿತ್ತಾ, ಅದ್ ಕೇಳ್ತಿದ್ದೆ. ಫಸ್ಟ್ ಹೇಗ್ ತುಂಬ ಔಷಧಿ ನೇರವಾಗಿ ಕೊಡ್ತಾರಲ್ಲ, ಅದೊಂದ್ ಪಾಯಿಂಟ್ ನಾನು ಅದ್ ಇಟ್ಕೊಂಡಿನಿ. ಆಮೇಲೆ ಫಸ್ಟ್ ಎಲ್ಲಿ ಹಾಕಂಗೈತೆ, ಆಮೇಲೆ ಬಡ್ಡೆ ಹಾಕಂಗೈತೆ ಅಂತ ಕಾರಣ ಕೇಳ್ತಿದ್ರಿ. ಅವ ಸಮಾಧಾನವಾಗಿ ಯೋಚನೆ ಮಾಡಿ ಅದಕ್ಕೆ ಯಾವ ಔಷಧಿ ಕೊಡ್ಬೇಕೋ ಅಷ್ಟು ಫಸ್ಟ್ ಕೊಡ್ತಿದ್ದೆ. ಆಮೇಲೆ 2ನೇ ಟ್ರಿಪ್ಗೆ ಯಾವ್ದು ಕೊಡ್ಬೇಕಾ ಅವಾಗ ಕೊಡ್ತಿದ್ದೆ. ಬೆಳವಣಿಗೆಗೆ ಹಂತವಾಗಿ ರೋಗಗಳು ಮುಂಜಾಗೃತಿಯಾಗಿ ನಾವು ಮಾಹಿತಿ ಮೇರೆಗೆ ಸಮಸ್ಯೆಗೆ ಅನುಗುಣವಾಗಿ ನಿಮ್ಗೆ ಔಷಧಿ ಕೊಡ್ತಿದ್ರಿ. ಈಗ ಮುಂಚೆನು ಬೆಳಿತಾ ಇದ್ದು, ಈಗ 3 ವರ್ಷದಿಂದನೂ ಬೆಳಿತಾ ಇದೀನಿ ಅಂತಂದ್ರೆ, ಸೊ ಮುಂಚೆ ನೀವು ಎಷ್ಟೆಷ್ಟು ಸಾವಿರ ಸಸಿ ಹಣ 3.5-4 ಸಾವಿರನೆಲ್ಲ ಆಗ್ತಿದ್ದೆ, ಖಾಲಿ ಭೂಮಿಗೆ ಆಗ್ತಿದ್ದೆ. 30 ಕ್ರೇಟ್ 40 ಕ್ರೇಟ್ ಹೋಯ್ತಿ ಸುಸ್ತು. ಆಮೇಲೆ ರೋಗ, ಊಜ್ ಹೊಡೆಯೋದು, ಉಳುಪ್ ಹೊಡೆಯೋದು, ಇವೆಲ್ಲ ಬರೋದು. ಹಂಗಾಗಿ ನಮ್ಮ ಅಪ್ಪ ಅಂತೂ ಟಮಟೆ ಹಾಕ್ತೀನಿ ಅಂದ್ರೆ ಟಮಟೆ ಸವಸ್ಬೇಡ, ನಿನ್ಗೆ ಯಾವ್ದ್ ಕೆಲಸ ಮಾಡಿದ್ರು ಟಮಟೆ ಸವಸ್ಬೇಡ. ನಾವ್ ಹೆಂಗ ಜೀವನ ಮಾಡ್ತೀವಿ, ಉಳ್ಳಿ ಕಾಳು, ರಾಗಿ, ಜೋಳ ಹಿಂಗ್ ಜೀವನ ಮಾಡ್ತಿದೀವಿ, ನಮ್ಗೆ ಯಾಕೆ ಅವಲ್ಲ ಅಂತ ಬೈಯೋದು. ಈಗ ನೋಡಿದ್ರೆ 300 ರೂಪಾಯಿ ಇಲ್ದ್ರೆ 100 ರೂಪಾಯಿ ಬಾಕ್ಸ್ ಆಗ್ಲಿ, 10 ಬಾಕ್ಸ್ ಆಗ್ಲಿ ಬೆಳ್ಕೋಬೇಕಂತಿತ್ತು. ನೋಡಿ ಸರ್, ಒಂದು ಉದಾಹರಣೆ ನೋಡಿ, ಇಲ್ಲಿ ನೋಡಿ ಫಸ್ಟ್ಲಾ, ನಾನ್ ಸುಮ್ನೆ ಹೇಳ್ತಾ ಇಲ್ಲ, ನೋಡಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಸರ್, ನೋಡಿ ಟೋಟಲ್ ಇಲ್ಲಿಗೆ ಎಷ್ಟು ಬಾಕ್ಸ್? ಈಗ ಇದೇ ತರ ನಮ್ ಪಕ್ಕದಲ್ಲಿ ಅಲ್ಲೇ ತೋಟದಲ್ಲಿ ಮಾಡಿದಾರೆ. ಅಲ್ಲೇ ಬ್ರಹ್ಮಂಗಯ್ಯ ಅವ್ರು ಎಲ್ಲಿ ತರ್ತಾರೆ ಅಂತ ಗೊತ್ತಲ್ಲ, ಕುಲ್ಟ್ ರೋಗ ಬಂದ್ಬಿಟ್ಟು ಎಲ್ಲೆಲ್ಲ ಒಂಥರ ಅಂಗಮಾರಿ ಟೈಪ್ ಆಗಿ ಗಿಡವೇ ಮಾತ್ರದಲ್ಲೇ ಗಿಡ ಫಸ್ಟ್ ಫುಲ್ ಕಡಿಮೆ ಆಗಿದೆ. ಟೋಟಲ್ ಈಗ ಟೋಟಲ್ ಎಷ್ಟು ಬಾಕ್ಸ್ ಕೊಯ್ದಿದ್ರು? ಇದಕ್ಕೆ 100 ಕೊಯ್ದಿನ ಅಷ್ಟೇ. 100 ಬಾಕ್ಸ್, 100ರಲ್ಲಿ 3 ಡ್ಯಾಮೇಜ್ ಬಂದೆ. 3 ಬಾಕ್ಸ್ ಡ್ಯಾಮೇಜ್. 100 ಡ್ಯಾಮೇಜ್ ಅಂದ್ರೆ ಹೆಂಗ್ ಗೊತ್ತಾ? ಉಳುಕ, ಊಜ ಅಷ್ಟೇ. ಹಂಡ್ ಕಪ್ ಆಗ್ಲಿ, ಹಂಡ್ ಕಪ್ಪು, ತೊಟ್ಟು ಕಪ್ಪು ಆಗ್ಲಿ, ಯಾವ್ದೇ ಕಣಗ ಬಂದಿಲ್ಲ. ಸೊ ಈಗ ಮಾರ್ಕೆಟ್ ತಗೊಂಡ್ ಹೋಗ್ತೀರಾ ಸರ್? ಸೊ ಮಾರ್ಕೆಟ್ ಅಲ್ಲಿ ಟೆಂಡರ್ ಆಗುತ್ತೆ. ಸೊ ಬೇರೆ ಕಡೆಯಿಂದ ಬರೋ ಟೊಮೊಟೊಗೆ ನೀವು ತಗೊಂಡೋಗಿರೋ ಟೊಮೊಟೊ ಎಷ್ಟು ವ್ಯತ್ಯಾಸ? ನಮ್ಮ ಮಾರ್ಕೆಟ್ ಹೋಗ್ತೀವಲ್ಲ, KTK ಮಾರ್ಕೆಟ್ಗೆ ಅಂತ ಹೋಗ್ತೀವಿ, ಚಿಕ್ಕಮಗಳೂರು. ನಮ್ಮ ಅಲ್ಲಿ ಒಂದು 4-5 ಸಾವಿರ ರೂಪಾಯಿ, 4 ಸಾವಿರ 5 ಸಾವಿರ ಕ್ರೇಟ್ ಕಳಿಸ್ತಾರೆ. ಆದ್ರೆ ಪರವಾಗಿಲ್ಲ ಕಡೆ, ಹಣ್ಣು ಪರವಾಗಿಲ್ಲ, ನಿಧಾನ ನೋಡ್ತಾರೆ. ಆಮೇಲೆ ಫಸ್ಟ್ ಚೆನ್ನಾಗಿತ್ತಲ್ಲಪ್ಪ ನಿಮ್ದು ಹಣ್ಣು ಅಂತ ಹೇಳಿ ನಂದು ಒಂದು 50 ರೂಪಾಯಿ 20 ರೂಪಾಯಿ ಜಾಸ್ತಿನೇ. ಬೇರೆದಕ್ಕೂ ನಿಮ್ದಕ್ಕೂ 50-20 ರೂಪಾಯಿ ವ್ಯತ್ಯಾಸ ಇರುತ್ತೆ. ಸೊ ಈ ಕಾಯಿ ಕೊಯ್ತಿರಲ್ಲ ಸರ್ ನೀವು, ಸೊ ಶೈನಿಂಗ್ ಇರ್ಬೋದು, ಬಿಗಿ ಇರ್ಬೋದು, ಸೊ ಯಾವ ತರ ಅನ್ನಿಸ್ತಾ ಇದೆ? ಶೈನಿಂಗ್ ಐತೆ, ಬಿಗಿ ಐತೆ. ಆಮೇಲೆ ಹಿಡ್ಕೊಂಡು ಹಿಂಗ್ ತೆಗೆದು ಒಗಿತಿರ್ತಾರೆ ಟಮಟೆ. ಆದ್ರೆ ಹೇಳ್ತಾರಲ್ಲ ಅವರು, ಕೂಗಾರ್ ಹೇಳ್ತಾರಲ್ಲ, ಇಲ್ಲ ಕಣಪ್ಪ ರೈತ ಚೆನ್ನಾಗ್ ಬೆಳೆದಿ ಕಣ, ಅವನು ರೈತನೇ ನೀನು ರೈತ, ನನಗೆ ಬೇಜಾರು. ನೀವು 1 ಎಕರೆ ಟೊಮೊಟೊ ಎಷ್ಟು ಸಾವಿರ ಖರ್ಚು ಮಾಡ್ತಾ ಇದ್ರಿ? ಔಷಧಿ ಗೊಬ್ಬರ ಅಂದ್ರೆ ಒಂದು 30 ಸಾವಿರ ಖರ್ಚು ಮಾಡ್ತಿದ್ದೆ. ಸೊ ಇವಾಗ್ಲೂ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಈಗ ಏನು ಇದಕ್ಕೆ 1 ಎಕರೆ ಐತೆ, 4 ಸಾವಿರ ಸಸಿ ಐತೆ, ಕರೆಕ್ಟ್ 50 ಸಾವಿರ ಖರ್ಚು ಮಾಡಿ. 50 ಸಾವಿರ ಗೊಬ್ಬರದಿಂದ ಹಿಡ್ಕೊಂಡ್ ನಾನು ಗೊಬ್ಬರ, ಮಲ್ಚು, ಬಳ್ಳಿ ಎಲ್ಲ ಸೇರಿ ಸುಮ್ಮನೆ ಅಷ್ಟ್ ಮಾಡಿದೀನಿ, ಇಷ್ಟ ಮಾಡಿದೀನಿ. ಸೊ ಈಗ ಬೇರೆ ಕಡೆ ನೀವು ಖರ್ಚು ಮಾಡಿ ಔಷಧಿ ಸಿಂಪಡಣೆ ಮಾಡಿದ್, ನಮ್ಮ ಹತ್ರ ತಗೊಂಡೋಗಿ ಖರ್ಚು ಮಾಡಿದ್ದು ಇನ್ನೊಂದು ಏನ್ ವ್ಯತ್ಯಾಸ ಇದೆ? ಏನಂದ್ರೆ ನೀನು ಕರೆಕ್ಟ್ ಆಗಿ ಔಷಧಿ ಕೊಡ್ತೀಯ, ಯಾವ ಟೈಮಿಗೆ ಏನೇನು ಔಷಧಿ ಕೊಡ್ಬೇಕಂತ ಕೊಡ್ತೀಯ. ಅದು ಗೂಬ್ ಗಿಡ ಇರ್ಲಿ, ಅದು ರಿಕವರಿ ಆಗ್ತೈತಿ. ಹೆಂಗೆ ಅಂತ ಹೇಳ್ತೀನಿ ಕಡು, ದಾಸಟ್ಟಿ ಪರಮೇಶ ಅಂತದ. ಆಮೇಲೆ ಟಮಟೆ ಹೊಡೆಯ ಹುಡುಗರು ಹೇಳಾರು, ಅಣ್ಣ ಅದು ಗೂಬ್ ಗಿಡ ಬಂದು ಇಲ್ಲ ಕಿತ್ತಾಕ ಲೆವೆಲ್ಗೆ ಇತ್ತದು, ಅದು ಏನು ಸುಕ್ಕಲ್ಲ ಅಂತಂದ್ರೆ ಕಿತ್ತಾಕ್ತಾನೇನಪ್ಪ ಅಂದು. ಪರಮೇಶನ್ ಕೇಳಿದೆ,
ಅಣ್ಣ ಈ ನಟರಾಜ ಹಣ್ಣು ಎಳಿತೆ ನಾನ್ ಕಿತ್ತಾಕಲ್ಲ ಈ ಗೂಬ್ ಗಿಡ ಐತದಲೆ ಇಲ್ಲ ಕುಲ್ಟ್ ಬಂದಂಗ ಐತೆ ಗಿಡ ಹೂವು ಇಲ್ಲ ಕಾಯಿ ಕಡಿಮೆ ಅದು ಇಂಪ್ರೂವ್ ಮಾಡಿ ನಾನು 600-700 ಬಾಕ್ಸ್ ಕೊಯ್ಸ್ತೀನಿ ಅಂತ ಹೇಳಿದ್ದೆ ಅಂದೆ. ನಟರಾಜ ಹಣ್ಣು ಬುದ್ಧಿಲ್ಲ ಇದೆಲ್ಲ ಕುಲ್ಟ್ ಆಗಿ ಎಲ್ಲರೂ ಹೋಗಿರೋ ಸೊಸಿಗೆ ಅದೇ 700-800 ಬಾಕ್ಸ್ ಕೊಯ್ಸ್ತಿದ್ದೆ. ನಾನು ಇಲ್ಲೇ ಓಡಾಡ್ತೀನಿ ಕಡರಿಗೆ ನೋಡ್ತೀನಿ ನಾನು ಅಂದೆ. ಈಗ ಅಣ್ಣ ನೋಡಿದ್ರ ಅದ ಫಸ್ಟ್ ಕೊಯ್ದ್ರದ ಇಲ್ಲ 600 ಚಿಲ್ಲರೆ ಕೊಯ್ದ ನನ್ ಪರಮೇಶ ರೇಟ್ ಅವನವೆಲ್ಲವ 1100 1000 1300 700 ಸ್ಟಾರ್ಟ್ ಐತೆ ಅಂದ. ಇವಾಗ ಎಷ್ಟು ಚೆನ್ನಾಗೈತೆ ಅಂದ್ರೆ ಅದೊಂದ್ ಪಾಯಿಂಟ್ ಹೇಳ್ರಿ ಓಚ್ ಹೇಳಿರ ನಗೇಶ ಎಲ್ಲಾ ಹೇಳ್ತಾರೆ ಅಣ್ಣ ಪರವಾಗಿಲ್ಲ ಕಣ ಒಳ್ಳೆ ರೇಟ್ ಆಗ ರೇಟ್ ಬರಲ್ಲ ಗೂಬ್ ಗಿಡದ ಆತರ ಮಾಡಿ ಫಸ್ಟ್ ಕೊಟ್ಟಿತೆ ಅಂತ ಅಂದಾಗ ಕಿತ್ತಾಕಲೆವಲ್ಲ ಗೊತ್ತದು ಅಂತ ಟೊಮೆಟೊ ತುಂಬರಲ್ಲ ಹೇಳ್ತಾರೆ. ಸೊ ಈಗ ಕೊನೆಯದಾಗಿ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಈ ಕೊಟ್ಟಿರ್ತಕ್ಕಂತ ಮಾಹಿತಿ ಇರ್ಬೋದು, ಸೊ ನಾವು ನಿಮ್ಮ ವೀಕ್ಷಣೆಗೂ ಬರ್ತಾ ಇರ್ತೀವಿ ಫೀಲ್ಡ್. ಸೊ ರೈತರಿಗೆಲ್ಲ ಅದು ಅನುಕೂಲ ಐತಿ ಈ ಭೂಮಿ ತಾಯಿದಳಲ್ಲ ಇರ್ಲಿ ಯಾರಿಗೆ ಕೆಡ್ಸಲ್ಲ. ಕರೆಕ್ಟ್ ಆಗಿ ಏನ್ ಔಷಧಿ ಕೊಟ್ಟಿದ್ಯಾ ನಿನಗ್ ದೇವ್ರು ಒಳ್ಳೇದ್ ಮಾಡ್ತಿದ್ದೆ, ತಕ್ಕಾದ ಔಷಧಿ ಕೊಟ್ಟಿದ್ಯಾ. ಇನ್ನೊಂದ್ ಪಾಯಿಂಟ್ ಏನಂದ್ರೆ ಎಲ್ಲದಕ್ಕಿಂತ ನಾನ್ ದುಡ್ಡು ಕೊಡೋದ್ ಲೆಕ್ಕ ಅಲ್ಲ, ದುಡ್ಡು ಕೊಡ್ತಿರ್ತೀನಿ. ನೀನು ಔಷಧಿ ಅದು ಗಿಡ ಇಂಪ್ರೂವ್ ಆಗಂಗೆ ಈ ತರ ಪಸ್ತಿ ಬಿಡಂಗ್ ಕೊಡ್ತಿಯಲ್ಲ ಅದ ನಿನಗ್ ದೇವ್ರು ಒಳ್ಳೇದ್ ಮಾಡ್ತಾನೆ. ಆಮೇಲೆ ಭೂಮಿ ತಾಯಿ ಇದ್ದಾಳಲ್ಲ ಆಕಿ ಯಾರಿಗೂ ಬಿಡಲ್ಲ, ಎತ್ತ ತಾಯಿ ಇದ್ದಂಗೆ. ಸೊ ಕೊನೆಯದಾಗಿ ನಾವು ಕೃಷಿ ಪದವೀಧರರಾಗಿ ರೈತರಿಗೆ ನಾವು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಹಿತಿ ಕೊಡೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಲಾಭ ಬಂದಿದೆ. 1.4 ದಿವಸ ಇರ್ತಿತ್ತು ನಂದು ಔಷಧಿ ಹೊಡೆದು. ಅಣ್ಣ ಇನ್ನೊಂದು ಔಷಧಿ ಕೊಡ ನಾನು ಇನ್ನೂ ಇಂಪ್ರೂವ್ ಆಗ್ಲಿ ಹೊಡಿತೀನಿ ನಾನು ಅಂತ ಕೇಳಿದ್ರೆ ಏನಂತ ಹೇಳ್ತಿ ಗೊತ್ತಾ? ದುಡ್ಡು ಲೆಕ್ಕಲ್ಲ ಕಣಪ್ಪ, ನೀನು ನಂದು ಸೇಲ್ ಆಗ್ತಿತ್ತೆ ಅಂಗಡಿಯಿಂದ ವರಿಕೆ ಸೇಲ್ ಆಗ್ತಿತ್ತು ಕೊಟ್ಟರು ಅಷ್ಟು ಒಳ್ಳೇದ್ ನನಗೆ. ಆದ್ರೆ ಆ ತರ ಎಲ್ಲ ಮಾಡಲ್ಲ ನಾನು. ಅದಕ್ಕೆ ಎಷ್ಟ್ ದಿವಸ ಟೈಮ್ ಹೇಳಿರ್ತೀನಿ ಅಲ್ಲಿ ತನಕ ಸುಮ್ಕರು. ಅದಕ್ಕೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನ್ ಮತ್ ಬಂದ್ ಕೇಳೋ ಆ ಔಷಧಿ ಕೊಡ್ತೀನ ಕ್ಲಿಯರ್ ಮಾಡ್ತೀನ ರೋಗವ ಇಂಪ್ರೂವ್ ಮಾಡ್ತೀನಿ ಗಿಡ ಇಲ್ಲ ಅಂದ್ರೆ ಆಮೇಲೆ ನೋಡು ಅಂತ ಹೇಳ್ತೀನಿ. ಅದೊಂದು ನನಗೆ ಒಂದ್ಸತಿ ಔಷಧಿ ಹೊಡೆದ್ರೆ ಎಷ್ಟು ದಿನ ನೀವು ಅಂತರದಲ್ಲಿ ಹೊಡಿತಾ ಇದ್ರಿ? ಒಂದ್ 10 ದಿವಸ 5 ದಿವಸ 12 ದಿವಸ ಹೇಳ್ತೀಯ. 12 ದಿವಸ ತನಕ ಬರ್ಬೇಡ ಅಂತೀನಿ ನೀನು. ಆದ್ರೆ ನಾನು ಒಂದ್ 10 ದಿವಸ 8 ದಿವಸ ಬರ್ತೀನಿ. ಮುಂಚೆ ಎಷ್ಟೆಷ್ಟು ದಿವಸ ಹೊಡಿತಾ ಇದ್ರಿ? ಅವಾಗ ಈಗ ಹೊಡೆದ್ರ ನಂತರ 4-5 ದಿವಸ ಹೊಡಿಲಿ, 4 ದಿವಸ ಹಿಂಗ ಆತ ಅಂತ ಹೋಗಿ ಕೇಳಿದ್ರೆ ಮತ್ತೊಂದ್ ತರದ ಔಷಧಿ ಕೊಡೋದು. ಅದೇನಾಗ್ತದೆ ಅಣ್ಣ ಮತ್ತೆ ರಿಪೀಟ್ ಹೊಡಿತದ್ದು ಇಲ್ಲ. ಔಷಧಿಯಲ್ಲಿ ಅವ್ರ ಆತರ ಮಾಡೋರು ಅವ್ರು ಪಾಪ ಅವರು ಅಂಗಡಿಯರು ಅವ್ರ ಮೇಲೆ ದೂರದಲ್ಲ. ಅದ್ ಏನಾಗ್ತದೆ ಗಿಡುವ ಮಾಹಿತಿ ಕೊರತೆ ಪಾಪ ಅವ್ರು ಕೊಡೋರು. ಅವ್ರು ನಾನು ಒತ್ತಂಬರ ಮಾಡೋದಕ್ಕೆ ಕೊಟ್ಬಿಡೋರು. ಗಿಡುವ ಚೆನ್ನಾಗ್ ಬರ್ತಾರಲ್ಲ. ಆಮೇಲೆ ಬಸ್ತು ಇಲ್ಲ, ಯಾಕೆ ಮಾಡ್ಬೇಕು ಟೊಮೆಟೊ? ದುಡ್ಡು ಯಾಕೆ ಖರ್ಚು ಮಾಡ್ಬೇಕು? ಇಲ್ಲಿ ನೀವು ಟೊಮೆಟೊ ಬೆಳೆದಿರಿ, ಕಳೆ ನಿಯಂತ್ರಣದ ಬಗ್ಗೆ ಹೇಳಿ. ಸೊ ನೀವೆಲ್ಲ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಕಳೆನಾಶಕ ಬಳಸ್ತಾ ಇದ್ರಿ, ಸೊ ಇವಾಗ್ಲೂ ಬರ್ತಾ ಇದ್ರಿ ನಮ್ಮ ಹತ್ರ. ಸೊ ಕಳೆನಾಶಕ ಬಳಕೆ ಬಗ್ಗೆ ನಿಮ್ಗೆ ಯಾವ ತರ ಹೇಳಿ? ಕಳೆನಾಶಕ ಹೊಡೆದ್ರು ನಿಮ್ಮಲ್ಲಿ ತಂದಾಗ ಗಿಡಕ್ಕಾಗ್ಲಿ ಭೂಮಿಗೆ ಆಗ್ಲಿ ಏನು ವ್ಯಾಪಾರ ಇಲ್ಲ. ಅದನ್ನ ಕೊಡ್ತಕ್ಕಂತ ಪ್ರಮಾಣನು ಕಮ್ಮಿ ಮಾಡಿ. ಕೆಲವ್ರು ಹೇಳ್ತಾರೆ ಕಳೆನಾಶಕ ಹೊಡೆದ್ರೆ ಎರೆಹುಳೆಲ್ಲ ಸತ್ತೋಗ್ತೈತೆ, ನೀವು ಕಳೆನಾಶಕ ಖಂಡಿತ ಸತ್ತೋಗುತ್ತೆ. ಯಾವಾಗ ಅಂತಂದ್ರೆ ರೈತರು ನಾವ್ ಹೇಳಿರ್ತಕ್ಕಂತ ರೆಕಮೆಂಡೆಡ್ ಡೋಸೇಜ್ ಬಿಟ್ಟು ಜಾಸ್ತಿ ಹಾಕಿದ್ವು ಅಂತಂದ್ರೆ ಸೊ ಗಿಡಗಳಿಗೂ ತೊಂದರೆ ಆಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ನಮಗೆ ಉಪಯುಕ್ತ ಆಗಿರ್ತಕ್ಕಂಥ ಜೈವಿಕ ಜೀವಾಣುಗಳು ಕೂಡ ಸತ್ತೋಗ್ತವೆ. ಸೊ ಆದ್ರಿಂದ ಸೊ ಟೊಮೊಟೊ ಹಾಕಿದ 20 ದಿನಗಳ ಒಳಗಡೆ ಆಗಿ ನೀವು ಕಳೆನ ಚೆನ್ನಾಗಿ ನಿಯಂತ್ರಣ ಮಾಡಬೇಕು. ಸೊ 25 ಅಥವಾ 30 ದಿನ ಆಗಿ ಹೂ ಬರ್ತಕ್ಕಂಥ ಹಂತದಲ್ಲಿ ದಯವಿಟ್ಟು ಟೊಮೊಟೊ ಬೆಳೆಗಾರರು ಕಳೆನಾಶಕ ಬಳಸ್ತಕ್ಕಂಥದ್ನ ಖಂಡಿತ ಕಡಿಮೆ ಮಾಡಬೇಕು. ಸೊ ಓವರ್ ಆಲ್ ನಾವು ಇವಾಗ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ ಟೊಮೊಟೊ ಬೆಳೆನಲ್ಲಿ ಸೊ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕವಾಗಿ ಲಾಭ ಬರ್ತಾ ಇದೆಯಲ್ಲ? ಲಾಭ ನೋಡಿ ಸರ್, ಇದು 4000 ಸೊಸಿ ಐತೆ. ನನಗ್ ತಿಳಿದಂಗೆ ಒಂದ್ 700 ಚಿಲ್ಲರ ಬಾಕ್ಸ್ ಕೊಯ್ತೀನಿ. 700 ಬಾಕ್ಸ್ ಅಂತ ಕೊಯ್ತೀನಿ. ಇವತ್ ಕೊಯ್ದ್ರೆ ಇವತ್ 100 ಬಾಕ್ಸ್ ಕೊಯ್ತೀನಿ. 100 ಬಾಕ್ಸ್ ಇಷ್ಟೇ ತೆಳ್ಳಗಣ್ಣ ಐತಿ, ಇಲ್ಲೆಲ್ಲ ತೆಳ್ಳಗ್ ನೋಡ. ಈ ಕಾಯಿ ಎಲ್ಲ ಅಣ್ಣ ಇಲ್ಲ, ಈ ಕಾಯಿ ಅಣ್ಣ ಇಲ್ಲ. ಇದ್ರಲ್ಲಿ 4 ಐತೆ, ಇದ್ರಾಗ 3 ಐತೆ. ಈಗ ನೋಡಿ ಇದು ಇಷ್ಟು ಕೊಯ್ದ್ರು ನಾನು 100 ಬಾಕ್ಸ್ ಕೊಯ್ತೀನಿ. 100 ಬಾಕ್ಸ್ ಕೊಯ್ತೀರಾ? ಇವತ್ತ 1000 ರೂಪಾಯಿ 800 1000 1100 ಐತೆ ಅಂತಂದ್ರೆ ನನಗೆ 600 ರೂಪಾಯಿ ಸಿಕ್ಕರು ಲಾಸ್ ಆಗಲ್ಲ. ಸೊ ಓವರ್ ಆಲ್ ಒಂದೇ ಕೊಯ್ಲಲ್ಲಿ ನಿಮಗೆ ಟೊಮೆಟೊದ 50,000 ಖರ್ಚು ಮಾಡಿದ್ದೆ. 50,000ದಲ್ಲಿ ಈಗ ಒಂದೇ ಕೊಯ್ಲಲ್ಲಿ ಕೊಯ್ತಾ ಇದ್ದೀವಿ. 1400 ಹೋಯ್ತೆ ಒಂದ್ ಕೆಲವು 800 ಹಂಗ ಹೋಯ್ತೆ. 1400 800 ಹಂಗ ಹೋಯ್ತೆ. ಈಗ ನನಗೆ ಇಷ್ಟಕ್ಕೆ 50,000 ರೂಪಾಯಿ ಬಂದು ಆತು, ಇನ್ನು 50,000 ರೂಪಾಯಿ ಉಳಿದೈತಿ ನನಗೆ, ಉಳಿದೈತಿ. ಆದ್ರಿಂದ ನಾನು ಈಗ ಖುಷಿ ಪಡ್ತೀನಿ. ಹೆಂಗೆ ಅಂತ ಹೇಳ್ಕ ಟೊಮೆಟೊ ಬೆಳಿಬೇಕು, 1,000 ಆಗ್ಲಿ ಸೊಸಿ ಹಾಕಿ ಬೆಳಿಬೇಕು, ರಾಗಿ ಹುಳಿಕಾಳು ಇದ್ದದ್ದೇ ನಂದು ಅಂತೇಳಿ ಇಷ್ಟ ಪಡ್ತೀನಿ. ಅದಕ್ಕೆ ಅಡಿಕೆ ಹಾಕದ್ನ 2 ಎಕರೆ ನಿಲ್ಲಿಸಿದೀನಿ. ಸ್ವಲ್ಪ ಟೊಮೆಟೊ ದುಡ್ಡು ಮಾಡ್ಕೊಂಡ್ ಹಾಕೋಣ, ಸಾಲ ಮಾಡ್ಕೊಂಡ್ ಮಾಡೋದ್ ಬೇಡ ಅಂತೇಳಿ ಅಲ್ಲಿ ಒಂದ್ ಟೊಮೆಟೊ ಮಾಡಿದ್ದೆ. ಅಲ್ಲೊಂದ್ ಟೊಮೆಟೊ ಮಾಡಿದ್ದೆ. ಅಲ್ಲಿ ಇದೇ 3,500 ಸೊಸಿ ಇಟ್ಟಿದ್ದೆ. 1,600 ಬಾಕ್ಸ್ ಕೊಯ್ದಿನಿ. ವೆರಿ ಗುಡ್.
ಅವಾಗ್ಲೂ ನಮ್ಮ ಹತ್ರನೇ ನಿಮ್ಮ ಹತ್ರಲ್ಲೇ. ಅಲ್ಲಿ ರೇಟ್ ಒಯ್ಯಿರೋದು ಏನ್ ಗೊತ್ತಾ, ಖಾಲಿ 350, 300, 250, 430 ತಗೋತಿ ಸುಸ್ತು. ಅದ್ರ ಮೇಲೆ ಇಲ್ಲ. 2 ಲಕ್ಷ ರೂಪಾಯಿ 3 ಲಕ್ಷ ಸಿಕ್ತು, ಅದ್ರಲ್ಲಿ 1 ಲಕ್ಷ ಖರ್ಚು ಮಾಡಿದ್ದೆ, 2 ಲಕ್ಷ ನಿಮ್ದೇ ಗಿಟ್ಕೊಂಡೆ. ಆದ್ರಿಂದ ನಿಂತಕ ಬರ್ತಿರೋದು. ಇಲ್ಲ ಅಂದ್ರೆ ನಾನು ನಿಂತಕ್ ಟಮಾಟಿಗೆ ಔಷಧಿಗೆ ಬರ್ತಿರಲ್ಲ, ಬೇಡ ಅಂತಿದ್ದೆ. ಬೇಡ ಕಣಪ್ಪ, ಎಲ್ಲಾ ತರ ನೋಡಿದಂಗ ಆಯ್ತೆ, ಬೇಡ ನಟರಾಜಣ್ಣ ತಕ್ ಹೋಗೋದು. ನಟರಾಜಣ್ಣ ನನಗ್ ತಿಳಿದಂಗೆ ಎಲ್ಲಾ ಕಡರ್ ತಾಲೂಕಿಗೆ ಎಲ್ಲೇ ಕೇಳೋ ಸಮಾನ ಔಷಧಿ ಕೊಟ್ಟಿದ್ದಾರೆ. ಬಟ್ ಈಗ ಕೆಲಸ ಮಾಡಿದಾರೆ. ನಿಮ್ ಇದ್ರಿಗೆ ಹೊಗಳದಲ್ಲ, ಒಂದಿದ್ರಣ ನೋಡು, ಫಸ್ಟ್ ನೋಡು. ಸುಮ್ನೆ ನಿನ್ ಹೊಗಳ್ತಾ ಇಲ್ಲ ನಾನು, ನಾನ್ ಬೆಳಿರೋದ್ರಿಂದ ನಿನ್ ಹೊಗಳ್ತಿರೋದು. ಇಲ್ಲಾಂದ್ರೆ ನಾನು ಹೊಲ್ತಾಕ್ ಬರ್ತಿದ್ದಂಗ 4 ಮಾತು ಬೈದ್ ಬರ್ತಿದ್ದೆ. ಅದರಿಂದ ಸಮಾಧಾನ ಆಗಿದೆ, ಸಮಾಧಾನ ಐತೆ. ಇಂತ ಔಷಧಿ ತಗೊಳ್ಳೇಬೇಕು, ಖುಷಿ ಪಡ್ಬೇಕು. 4 ಜನ ಕೇಳಿದೀನಿ, ನಮ್ಮೂರಾಗೆ 5-6 ಜನ ಬರ್ತಿದಾರೆ. ಯಾರ ಕಡೆಯಿಂದ? ನನ್ ಬೆಳೆ ನೋಡಿ, ಬರ್ತಿರೋದು. ನಿಮ್ಗೆ ಅನುಕೂಲ ಆಗಿದೆ. ನನ್ ಬೆಳೆ ನೋಡಿದ್ರಲ್ಲ, ಎಲ್ಲಿ ತರ್ತಿದ್ದ ಔಷಧಿ ಅಂತ ಕೇಳಿದ್ರೆ ಹೇಳಿದೀನಿ. ಅವ್ರ 4-5 ಜನ ಬರ್ತಾ ಇದಾರೆ. ಯಾಕೇನು ಸುಮ್ನೆ ಬರಲ್ಲ ಯಾರು ದಡ್ರಲ್ಲಿ ಈ ಕಾಲದಾಗ. ಎಲ್ಲಾ ಬುದ್ಧಿವಂತರು. ಒಂದ್ ಹುಡುಗ ಅಂದ್ರೆ ಕಾಲೇಜಿಗೆ ಹೋಗ್ತಾನೆ ಅಂದ್ರೆ ನಾನಾ ತರ ಬುದ್ಧಿ ಇರುತ್ತೆ. ಆದ್ರಿಂದ ಭೂಮಿ ತಾಯಿ ಕೆಡ್ಸಲ್ಲ, ಯಾರಿಗೂ ಕೆಡ್ಸಲ್ಲ. ನಿನ್ನ ಔಷಧಿ ನನ್ ಕೆಲಸ ಮಾಡಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್.